ಅಲ್ಲಿ ನಾನು ಜೆರಾಕ್ಸ್ ಮಾಡ್ಸೋಕು ಅಂತ ಹೊರಗಡೆ ಬಂದಿದ್ದೀನಿ ಸರ್. ಟೈಮು ಒಂದು 9:30 ಆಗಿತ್ತು ಸರ್. ಹೊರಗಡೆ ಬಂದಾಗ ಅವ ಬಂದ ಸರ್. ಬಂದು ಕರೆದ್ನ ಸರ್. ನಾನು ನಿನ್ ಜೊತೆ ಮಾತಾಡ್ಬೇಕು, ಇಲ್ಲಾಂದ್ರೆ ನಾನು ಸಾಯ್ತೀನಿ ಅಂತ ಹೇಳಿದ್ನ ಸರ್. ನಾನು ಸಾಯ್ತಾನ ಅಂತ ಅಂದು ಸ್ವಲ್ಪ ಕನ್ಕೂರ ಪಟ್ಟು ನಾನು ಹೋದ್ನೆ ಸರ್. ಹೋದ್ಮೇಲೆ ನಾ ಇಲ್ಲಿ ಈ ಕಡೆ ಎದಕ್ ಕರ್ಕೊಂಡ್ ಬರ್ತೀನಿ ಅಂತ ಕೇಳಿದ್ರು ಹೇಳಿಲ್ಲ ಸರ್. ಹೇಳಿಲ್ಲ. ಅತಿಶಿಸು ಗುಡ್ಡಕ್ಕೆ ಕರ್ಕೊಂಡ್ ಹೋದ್ನ ಸರ್. ಗುಡ್ಡಕ್ಕೆ ಕರ್ಕೊಂಡ್ ಹೋಗಿ ಅತ್ಯಾಚಾರ ಮಾಡಿದ್ದೆ ಸರ್ ನನ್ನ ಮೇಲೆ. ಅತ್ಯಾಚಾರ ಮಾಡಿದ್ಮೇಲೆ ಮತ್ತೆ ತಾಳಿ ಕಟ್ತೀನಿ, ಇಲ್ಲ ನನ್ನ ನಂಬು ಅಂತ ಅಂದ ಸರ್. ನಂಬಿ ತಾಳಿ ಕಟ್ಟಿದ್ಮೇಲೆ ಮತ್ತೆ ತಾಳಿ ಕಟ್ಟಿ ಮತ್ತೆ ಬಿಚ್ಕೊಂತ ಬಾಯಾಗ ಬಟ್ಟೆ ಇಟ್ಟು ನನ್ನ ಹೊಟ್ಟೆಗೆಲ್ಲ ಒದ್ದು ನನಗೆಲ್ಲ ಮೈ ತುಂಬಾ ಗಾಯ ಮಾಡಿ ಹೋಗೇನಿ ಸರ್. ಎಲ್ಲಿಗೆ ಹೋಗೇನ ಅಂತ ಗೊತ್ತಿಲ್ಲ ಸರ್. ಮತ್ತೆ ಮೊನ್ನೆ ಕರ್ಕೊಂಡ್ ಸರ್. ಸ್ಟೇಷನ್ ಕರ್ಕೊಂಡ್ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲಾ ಸೇರಿದ್ರು ಸರ್. ಮದ್ವಿ ಮಾಡಿಸ್ತೀನಿ ಅಂತ ಎಲ್ಲರ ಕಡೆನೂ ಒಪ್ಪಿಗೆ ಆಗಿತ್ತು ಸರ್. ಅವ ಮದ್ವೆ ಆಗ್ತೀನಿ ಅಂತ ಹೂ ಅಂದಿದ್ನ ಸರ್. ಆಮೇಲೆ ಓಡೋಗ್ಬಿಟ್ಟ ಸರ್. ನಾಳೆ ಬೆಳಗ್ಗೆನೆ ಮದುವೆ ಐತಿ ಸರ್ ಅವ್ರದ್ದು. ನಾಳೆ ಬೆಳಗ್ಗೆನೆ ಎಷ್ಟು ಗಂಟೆಗೆ ಐತೆ ಅಂತ ಗೊತ್ತಿಲ್ಲ ಸರ್. ಒಟ್ಟೆ ನಾಳೆ ಮದುವೆ ಐತೆ ಸರ್. ಅದೇ ಹುಡುಗಿನ ಜೊತೆ ಮದುವೆ ಮಾಡಾಕತ್ತಾರ ಸರ್. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಸರ್, ನನ್ನ ಮಗಳಿಗೆ ಸ್ಕೂಲ್ಗೆ ಹೋಗಲ್ಲಿ ಹುಡುಗ ಬೆನ್ನತ್ತಿತ್ತಂತ್ರಿ. ಶಾವಂತಗೋಲದ ಹುಡುಗ ಶಿವ ಅಂತ. ಆ ಹುಡುಗ ಬೆನ್ನತ್ತಿದ್ ನಮ್ಗೆ ಹೇಳಿಲ್ರಿ. ಅವಾಗಳಿಂದ ರೇಪ್ ಮಾಡ್ಯಾನಂತ್ರಿ ನಮ್ಮ ಹುಡುಗಿನ. ನಮ್ಮ ಮಗಳಿಗೆ ಹೇಳಿಲ್ಲ, ನಮ್ಮ ಹತ್ರ ಹೇಳ್ಕೊಂಡಿಲ್ಲ. ಮದ್ವೆ ಆತ್ನಂತ ನೆಮ್ಸಿಬಿಟ್ಟಾನಂತ. ಮದ್ವೆ ಆತ್ನಂತ ನೆಮ್ಸಿ ಹೇಳ್ಯಾನಂತ ಅವನು ಶಿವು. 14 ವರ್ಷ ಹಾಕಿದ್ಲು ರೀ. 5 ವರ್ಷ ಆಯ್ತಂತ್ರಿ ಅವನು ರೇಪ್ ಮಾಡಾಕ. ಅವಳು ನನ್ನ ಹತ್ರ ಹೇಳಿಲ್ಲ. ಅವಳಿಗೆ ಬೇಕಾಗ್ಯದಲ್ಲ, ಯಾಕಂದ್ರೆ ಮದ್ವೆ ಮಾಡ್ಕೋಬೇಕಂತ ನಂಬಿಸಿಬಿಟ್ಟಾನ ಅದ್ರಂಗ. ಹಂಗಾಗಿ ಮೊನ್ನೆ ಇದು ಅದೇನ ಏನ್ರಿ ಬಟ್ಟೆ ಕಟ್ಟಿ ಹೊಡೆದು ಬಡ್ದು ಅಲ್ಲೇ ತಾಳಿ ಕಟ್ಟಿಬಿಟ್ಟಂತ ಸರ್. ಏನ್ ಮಾಡಿದ್ರಿ ನಾವು? ನಮ್ಮೆಲ್ಲ ಹೇಳಿದ್ರೆ ಅವ್ರ ಫ್ಯಾಮಿಲಿ ಬಂದು ನಮ್ಮ ಫ್ಯಾಮಿಲಿ ಕಟ್ಟಕ್ ಹೋಗಿದ್ದೀರಿ ಸರ್. ಯಾವ್ದಾಗ್ಲಿಲ್ಲ ಸರ್. ಯಾವ ನ್ಯಾಯನ ಕೊಡ್ತಿಲ್ಲ ಸರ್. ಅವರು ಸ್ಟೇಷನ್ದಲ್ಲಿ ಓಡೋಗ್ಬಿಟ್ಟಿದ್ರು ಸರ್. ಏನ್ ಮಾಡೋದು ನಾವು? ನನ್ನ ಮಗಳು ಇಸ ಕುಡ್ಸಾಯ್ತ ಸರ್. ನನ್ನ ಹುಟ್ಟಿದ ಮಗಳ ಕೊಲ್ಲಕ ನನ್ನ ಮಗಳು ಕೂಡ ನಾವು ಸಾಯ್ತೀವಿ ಸರ್. ಯಾರು ಉಳಿಯಲ್ರಿ ಸರ್. ನನ್ನ ಮಗಳಿಗೆ ಅನ್ಯಾಯ ಆಗ್ಬಿಟ್ಟದ್ರಿ. ತಾಳಿ ಕಟ್ಟಂತ ಸರ್. ನಾ ಕಿತ್ಕೊಂಡ್ ಹೋಗೇನ್ರಿ. ಮತ್ತೆ ಕಟ್ಟಕ್ಕಂತ ಎಲ್ಲರೂ ಸೇರಿ ಮಾಡಿದ್ರಿ ಸರ್. ಎಲ್ಲರೂ ಸೇರಿ ಗಂಡಿನ ಕಡೆಯವ್ರು, ನಾವು ಹೆಣ್ಣಿನ ಕಡೆಯವ್ರು, ನನ್ನ ಮಗಳು ಇರ್ಲಿ ಮತ್ತೆ ಏನ್ ತಪ್ಪು ಮಾಡ್ಯಾರ ಅಂತ ನಾವು ಒಪ್ಪಿದ್ದೀವಿ. ನಾವು ಕಟ್ಟಬೇಕಂತ ಆಯ್ತು, ಹೋಗ್ಲಿ ಅವನು ಶಿವಗ ಕೊಡೋಣಮ್ಮ ಅಂತ ಹೋಗಿದ್ವಿ ರೀ ಸರ್. ಅವ್ರು ಬಂದಿವ್ರಿ. ಮತ್ತೆ ತಾಳಿ ತಂದಿವ್ರಿ, ಹೂವಿನ ಹಾರ, ಸೀಟು ಎಲ್ಲ ತಂದಿವ್ರಿ. ನಾವು ಎಲ್ಲ ತಂದ ಕೇಸಿ ಅವನು ಟೇಷನ್ ತಗದು ಓಡೋಗ್ಬಿಟ್ರಿ ಸರ್. ಅವ್ರಿಗೆ ಟೇಷನ್ದವ್ರು ಏನು ಕೇರ್ ಮಾಡವಲ್ರಿ. ಅಲ್ಲಿ ಮತ್ತೆ ಇನ್ನೊಂದ್ ನಾಳೆ ಐತಿರಿ. ನಾಳೆ 27ಕ್ಕೆ ಐತಿರಿ ಮದ್ವಿ. ಬ್ಯಾರೆ ಹುಡುಗಿನ ಜೊತೆ ಮತ್ತೆ ಈ ಹುಡುಗಿನ ಜೀವನದಲ್ಲಿ ಆಟ ಆಡಿ ಅಲ್ಲಿ ಬ್ಯಾರೆ ಹುಡುಗಿನ ಅವಳು ನಾರಾಯಣ ಅವಳ ತಾಯಿ, ಶಿವನ್ ತಾಯಿ, ಅವಳ ಅವಳು ಬಂದ್ಲಂದ್ರ ನಾನು ಇರಲ್ಲ ಅಂತ ಅಂತ್ರಿ. ಅದಕ್ಕಂತ ಹುಡುಗ ಮದ್ವಿ ಆಗಿಲ್ರಿ. ಈ ಹುಡುಗಿನ ನಮ್ಮ ಹುಡುಗಿನ ಹುಡುಗ ಆತಿತ್ರಿ. ಆ ಹುಡುಗ ಅವಳ ತಾಯಿ ಬಿಟ್ಟಿಲ್ರಿ. ಅವ್ರನ್ನ ಒಬ್ಬನ ಅಶೋಕ ಅಂತ ಏನ್ ಮಾಡಿ ಅನ್ರಿ, ನಾವು ಆ ಹುಡುಗಿನ ಕರ್ಕೊಂಡ್ರಿ. ನಾವು ಮನೆ ಸೇರ್ಸಲ್ಲ ಹುಡುಗಿನ. ಅದಕ್ಕಂದ್ರೆ ಇವನು ಒಲ್ಲೆಂದ್ ಬಿಟ್ಟನ್ರಿ. ಒಲ್ಲೆಂದ್ ಕೇಸಿ ಈಗ ಬೇರೆ ಕಡೆಗೆ ಹುಡುಗನ ಬಲವಂತ ಮಾಡ್ಕೊಂಡು ಅಲ್ಲಿ ಹೋಗಿ ಎಂಗೇಜ್ಮೆಂಟ್ ಮಾಡಿ ಇದು ಮದುವೆ ತಯಾರು ಮಾಡ್ಯಾರ್ರಿ ಸರ್. ಸರ್, ನನ್ನ ಮಗಳಿಗೆ ಏನ್ ಹೇಳ್ಬೇಕ್ರಿ? ನನ್ನ ಮಗಳು ಇಸ ಕುಡ್ತಾ ಇದ್ದಾಳ್ರಿ. ನಾನು ಹುಟ್ಟಿದ ಮಗಳ ಕೊಲ್ಲಕ್ಕಾಗ್ತದ್ರಿ ಸರ್. ಇದಕ್ಕೇನ್ರಿ ನ್ಯಾಯ ಇಲ್ಲನ್ರಿ? ಹೆಣ್ಮಕ್ಳಿಗೆ ಏನು? ನನ್ನ ಮಗಳಿಗೆ ಹೆಣ್ಮಕ್ಳು ಈ ಜನದಲ್ಲಿ ಹಾಕ್ಬಿಟ್ಬೇಕ್ರಿ. ಬಡವ್ರಾಗ್ರಿ. ನನ್ ಹೊಲ ಇಲ್ಲ, ಮನೆ ಇಲ್ಲ, ನನ್ನ ಪರಿಸ್ಥಿತಿ ನಾ ಬಡವ್ರ ಇದಕ್ಕೆ ವರದಕ್ಷಿಣೆಗೆಲ್ಲ ತರ್ರಿ. ನಾನು ಈಗೇನ್ ಮಾಡ್ಲಿ? ನಾ ವರದಕ್ಷಿಣೆ ಕೊಡ ಎಷ್ಟಿಗೆ ಆಗಿದ್ದೀರಿ? ನನ್ ಗಂಡ ಸತ್ತಾಗೇನ್ರಿ. ನಾನು ಒಬ್ಬಳೆ ದುಡ್ದಾಕದು. ಇದು ಏನ್ ನ್ಯಾಯ ಕೊಡಿಸ್ತೀರಿ ನೋಡ್ರಿ? ನನಗೆ ನ್ಯಾಯ ಏನ್ ಕೊಡ್ತೀರಿ ನನ್ನ ಮಗಳಿಗೆ? ನನ್ನ ಮಗ ಈಗ ಮನೆಗ್ ಕರ್ಕಲ್ರಿ. ನನ್ನ ಮನೇನೇ ಇಲ್ರಿ ಸರ್. ನನಗೆ ಒಂದು ಬಾಡಿಗೆ ಮನೇಲಿ ಬರತಕ್ಕ ಹಚ್ಚಿವ್ರಿ ಸರ್. ನಾವು ಜೀವನ ಮಾಡಕ್ ಹಚ್ಚಿವಿ. ನನ್ನ ಮಗಳು ಸಾಲಿ ಓದಿಸ್ಬೇಕು, ನಂತರ ಕೂಲಿ ಮಾಡಿಸ್ಬೇಕಂತ ನಾನು ಕಸ ಬಡ್ದು ನನ್ನ ಮಗಳ ಓದಿಸಿದ್ನಿ ಸರ್. ನಾನು ಏನ್ ಮಾಡ್ಬೇಕ್ರಿ ಸರ್? ನನ್ನ ಮಗಳು ಸಾಯ್ತಾಳ್ರಿ ಸರ್. ನಾಳೆಗೆ ಇದು ಏನ್ ಮಾಡ್ತೀರಿ? ನಿಮಗ್ ಬಿಟ್ಟದ್ ನೋಡ್ರಿ ಸರ್. ಏನ್ ಮಾಡ್ತೀರಿ ನನಗ್ ಗೊತ್ತಿಲ್ಲ. ಏನ್ರಿ ಸರ್? ನನ್ನ ಹೆಸರು ಚೆನ್ನಮ್ಮ ಸರ್. ನನ್ ಗಂಡ ಹೆಂಕುಬ.